ಪ್ರಧಾನಿ ಮೋದಿ ಅವರು ಮಕ್ಕಳ ಜೊತೆಗೆ ಪ್ರಧಾನಿ ಮೋದಿ ಅವರು ಮಾತಾಡ್ತಾ ಇರುವಂತಹ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಿ ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ. 3 ವಂದೇ ಭಾರತ್ಗೆ ಹಸಿರು ನಿಶಾನೆಯನ್ನು ತೋರಿದ್ದಾರೆ ಪ್ರಧಾನಿ ಮೋದಿ ಅವರು. ವಿದ್ಯಾರ್ಥಿಗಳು ಪ್ರಧಾನಿ ಮೋದಿ ಅವರನ್ನ ಕಂಡು ಹಸನ್ಮುಖರಾಗಿದ್ದಾರೆ. ನೋಡಿ, ಇದು ಸ್ಟೇಷನ್ಗೆ ಬರ್ತಾ ಇರುವಂತಹ ದೃಶ್ಯಗಳು. ರೈಲ್ವೆ ಸ್ಟೇಷನ್ಗೆ ಬರ್ತಾ ಇದ್ದಂಗೆ ಪ್ರಧಾನಿ ಮೋದಿ ಅವರ ಜೊತೆಗೆ ಸಿಎಂ ಸಿದ್ದರಾಮಯ್ಯ, ರಾಜ್ಯಪಾಲರು, ಕೇಂದ್ರ ಸಚಿವ ಸೋಮಣ್ಣ ಅವರು, ಸಚಿವ ದಿನೇಶ್ ಗುಂಡೂರಾವ್, ಅಶ್ವಿನಿ ವೈಷ್ಣವ್ ಇವರೆಲ್ಲರೂ ಕೂಡ ಇದ್ದಾರೆ. ಪ್ರಧಾನಿ ಮೋದಿ ಅವರಿಗೆ ಸಾಥ್ ನೀಡಿರುವಂತಹ ದೃಶ್ಯಗಳನ್ನು ತಾವು ನೋಡ್ತಾ ಇದ್ದೀರಿ. ಸೊ ಇಲ್ಲಿ ಈಗ ಪ್ರಧಾನಿ ಮೋದಿ ಅವರು 3 ವಂದೇ ಭಾರತ್ ಟ್ರೈನ್ಗಳಿಗೆ ಚಾಲನೆಯನ್ನು ನೀಡಿದ್ದಾರೆ. ಇಲ್ಲಿಂದ ನೇರವಾಗಿ ಕೆಲವು ಕ್ಷಣಗಳಲ್ಲಿ ಪ್ರಧಾನಿ ಮೋದಿ ಅವರು ರೋಡ್ ಮೂಲಕ ರಾಗಿಗುಡ್ಡ ಮೆಟ್ರೋ ಸ್ಟೇಷನ್ಗೆ ತಲುಪಲಿಕ್ಕಿದ್ದಾರೆ. ರಾಗಿಗುಡ್ಡ ಮೆಟ್ರೋ ಸ್ಟೇಷನ್ಗೆ ಬಂದು ಅಲ್ಲಿ ಹಳದಿ ಲೈನ್ ಮೆಟ್ರೋ ಲೈನ್ಗೆ ಹಸಿರು ನಿಶಾನೆಯನ್ನು ತೋರ್ಲಿಕ್ಕಿದ್ದಾರೆ. ಅಲ್ಲಿಯೂ ಕೂಡ ಉದ್ಘಾಟನೆ. ನೋಡಿ, ಈಗ ತಾವು ಗಮನಿಸ್ತಾ ಇರುವಂತಹ ದೃಶ್ಯ ಏನಿದೆಯಲ್ಲ, ಇದು ವಂದೇ ಭಾರತ್ ಬೆಂಗಳೂರಿನಿಂದ ಬೆಳಗಾವಿಗೆ ಹೊರಡುವಂತಹ ಟ್ರೈನ್. ಇದಕ್ಕೆ ಚಾಲನೆಯನ್ನು ನೀಡಿರುವಂತಹದ್ದು. ಚಾಲನೆ ನೀಡಿದ ಪ್ರಧಾನಿ ಮೋದಿ ಅವರು ಜನರತ್ತ ಕೈ ಬೀಸ್ತಾ ಇದ್ದಾರೆ. ನೋಡಿ, ಈ ದೃಶ್ಯಗಳೇನಿದೆ, ಪ್ರಧಾನಿ ಮೋದಿ ಅವರು ಹಸಿರು ನಿಶಾನೆಯನ್ನು ತೋರಿರೋದು ವಂದೇ ಭಾರತ್ ಟ್ರೈನ್ಗೆ. ಇನ್ನು ವರ್ಚುವಲ್ ಅಲ್ಲಿ ಗಮನಿಸ್ತಾ ಇದ್ದೀರಿ, ಒಂದ್ ಕಡೆ ಅಮೃತ್ಸರ್ ಟು ವೈಷ್ಣೋ ಮಾತಾ ಟ್ರೈನ್ಗಳು ಕೂಡ ಅಲ್ಲಿ ಚಲಿಸ್ತಾ ಇವೆ. ಹಾಗೇನೆ ಆ ಕಡೆ ನಾಗ್ಪುರ್ ಟು ಪುಣೆ ಅದಕ್ಕೂ ಕೂಡ ಚಾಲನೆ ಕೊಟ್ಟಂತಹ ದೃಶ್ಯಗಳನ್ನು ತಾವು ನೋಡ್ತಾ ಇದ್ರಿ. ಪ್ರಧಾನಿ ಮೋದಿ ಅವರು ಇಲ್ಲಿ ಬೆಂಗಳೂರಿನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಿಟಿ ರೈಲ್ವೆ ಸ್ಟೇಷನ್ ಇಂದ ಹಸಿರು ನಿಶಾನೆ ತೋರ್ತಾ ಇದ್ದಂತೆ ಅಲ್ಲಿ ನಾಗ್ಪುರ್ ಪುಣೆ ವಂದೇ ಭಾರತ್, ಅಮೃತ್ಸರ್ ವೈಷ್ಣೋದೇವಿ ವಂದೇ ಭಾರತ್ ಟ್ರೈನ್ಗಳು ಕೂಡ ಚಲಿಸಿವೆ. 3 ಹೊಸ ವಂದೇ ಭಾರತ್ ಎಕ್ಸ್ಪ್ರೆಸ್ ಟ್ರೈನ್ಗಳಿಗೆ ಇವತ್ತು ಪ್ರಧಾನಿ ಮೋದಿ ಅವರು ಚಾಲನೆ ಕೊಟ್ಟಿರುವಂತದ್ದು. ಎಸ್, ಈ ದೃಶ್ಯಗಳನ್ನು ತಾವು ನೋಡ್ತಾ ಇದ್ದೀರಿ. ಬೆಂಗಳೂರು, ನಾಗ್ಪುರ್ ಟು ಪುಣೆ, ಹಾಗೇನೆ ಅಮೃತ್ಸರ್ ಟು ವೈಷ್ಣೋ ಮಾತಾ, ಈ 3 ವಂದೇ ಭಾರತ್ ಟ್ರೈನ್ಗಳಿಗೆ ಚಾಲನೆ ಕೊಟ್ಟಿರುವಂತಹದ್ದು. ಇನ್ನು ಈಗಾಗಲೇ ಹೇಳ್ತಾ ಇದ್ದೀವಿ ವೀಕ್ಷಕರೇ, ನಾನು ಈ ಟ್ರೈನ್ ಯಾವ ರೀತಿ ಸಂಚರಿಸುತ್ತೆ ಬೆಳಗಾವಿಯಿಂದ ಬೆಂಗಳೂರಿಗೆ. ಬೆಳಿಗ್ಗೆ 5:20ಕ್ಕೆ ಬೆಳಗಾವಿಯಿಂದ ಹೊರಟ್ರೆ 1:40ಕ್ಕೆಲ್ಲ ಬೆಂಗಳೂರಿಗೆ ಬಂದ್ಬಿಡುತ್ತೆ. ಮಧ್ಯಾಹ್ನ ಮತ್ತೆ 2:20ಕ್ಕೆ ಬೆಂಗಳೂರಿನಿಂದ ಹೊರಟ್ರೆ ರಾತ್ರಿ 10:40ಕ್ಕೆ ಬೆಳಗಾವಿಯನ್ನ ತಲುಪುತ್ತೆ. ಈ ರೀತಿ ಅನುಕೂಲ ಆಗುತ್ತೆ. ಬೆಂಗಳೂರಿನಿಂದ ಬೆಳಗಾವಿಗೆ ಹೋಗುವಂತವರು ಈ ಟ್ರೈನ್ನ ವೇಳಾಪಟ್ಟಿಯನ್ನ ಗಮನಿಸಬೇಕು. ವಾರದ 6 ದಿನ ಇದು ಇರುತ್ತೆ, ಬುಧವಾರ ಇರಲ್ಲ. ಬುಧವಾರವನ್ನ ಹೊರತುಪಡಿಸಿ ಉಳಿದ ಎಲ್ಲ ದಿನವೂ ಕೂಡ ಬೆಂಗಳೂರಿನಿಂದ ಬೆಳಗಾವಿಗೆ ವಂದೇ ಭಾರತ್ ಟ್ರೈನ್ ಸಂಚಾರ ಇರುತ್ತೆ. ಬೆಳಿಗ್ಗೆ 5:20ಕ್ಕೆ ಹೊರಟ್ರೆ ಮಧ್ಯಾಹ್ನ 1:40ಕ್ಕೆಲ್ಲ ಬಂದ್ಬಿಡುತ್ತೆ. ಇನ್ನ ಮತ್ತೆ 2:20ಕ್ಕೆ ರೀಸ್ಟಾರ್ಟ್ ಆಗುತ್ತೆ, ರಾತ್ರಿ 10:40ಕ್ಕೆ ತಲುಪುತ್ತೆ. ಈ ರೀತಿ ಟೈಮ್ ಟೇಬಲ್ ಇದೆ. ಬುಧವಾರ ಹೊರತುಪಡಿಸಿ ಉಳಿದ 6 ದಿನ ಬೆಳಗಾವಿಯಿಂದ ಬೆಂಗಳೂರು, ಬೆಂಗಳೂರಿನಿಂದ ಬೆಳಗಾವಿ ಈ ವಂದೇ ಭಾರತ್ ಟ್ರೈನ್ ಸಂಚರಿಸಲಿಕ್ಕಿದೆ. ಇನ್ನು 6 ಜಿಲ್ಲಾ ಕೇಂದ್ರಗಳಲ್ಲಿ ನಿಲ್ಲುತ್ತೆ. ಬೆಂಗಳೂರಿನಿಂದ ಹೊರಟು ಬಿಟ್ರೆ ಡೈರೆಕ್ಟ್ ಬೆಳಗಾವಿಗೆ ನಿಲ್ಲುತ್ತಾ? ಇಲ್ಲ, 6 ಕಡೆ ನಿಲ್ಲುತ್ತೆ. ಯಶವಂತಪುರದಲ್ಲಿ, ಬೆಂಗಳೂರು ಸಿಟಿ ರೈಲ್ವೆ ಸ್ಟೇಷನ್ ಇಂದ ಹೊರಟು ಯಶವಂತಪುರದಲ್ಲೂ ಒಂದು ಸ್ಟಾಪ್ ಇದೆ. ಅದಾದ್ಮೇಲೆ ತುಮಕೂರು ಆದ್ಮೇಲೆ ದಾವಣಗೆರೆ ಆದ್ಮೇಲೆ ಹಾವೇರಿ ಆದ್ಮೇಲೆ ಹುಬ್ಬಳ್ಳಿ ಆದ್ಮೇಲೆ ಧಾರವಾಡ ಆದ ನಂತರ ಸೀದಾ ಬೆಳಗಾವಿ. ಈ ರೀತಿ 6 ಕಡೆ ಈ ವಂದೇ ಭಾರತ್ ಟ್ರೈನು ನಿಲ್ಲಿಕ್ಕಿದೆ. ಸೊ ಅತ್ಯಂತ ವೇಗವಾಗಿ ಬೆಳಗಾವಿಯಿಂದ ಬೆಂಗಳೂರನ್ನ ತಲುಪಬಲ್ಲಂತಹ ವಂದೇ ಭಾರತ್ ಎಕ್ಸ್ಪ್ರೆಸ್ ಟ್ರೈನ್ಗೆ ಪ್ರಧಾನಿ ಮೋದಿ ಅವರು ಚಾಲನೆಯನ್ನ ನೀಡಿದ್ದಾರೆ. ನೋಡಿ, ನೀವು ಬೆಳಗಾವಿಯಿಂದ ಬೆಳಿಗ್ಗೆ 5:20ಕ್ಕೆ ಕೂತ್ಕೊಂಡ್ರೆ ಮಧ್ಯಾಹ್ನ 1:40ಕ್ಕೆಲ್ಲ ಬಂದ್ಬಿಡುತ್ತೆ. ಅಷ್ಟು ವೇಗವಾಗಿ ವಂದೇ ಭಾರತ್ ಟ್ರೈನು ಸಂಚರಿಸಲಿಕ್ಕಿದೆ. ವಂದೇ ಭಾರತ್ ರೈಲಿನಿಂದ ಭಾರಿ ಅನುಕೂಲ ಆಗಿದೆ. ಬೆಂಗಳೂರಿನಿಂದ ಹುಬ್ಬಳ್ಳಿಗೆ ಹೋಗುವವರೆಗೂ ಕೂಡ ಮತ್ತೊಂದು ವಂದೇ ಭಾರತ್ ಟ್ರೈನು ಸಿಕ್ಕಂಗಾಯಿತು. ಈಗಾಗಲೇ ಹುಬ್ಬಳ್ಳಿಗೆ ಹೋಗೋರಿಗೆ ವಂದೇ ಭಾರತ್ ಸೌಲಭ್ಯ ಇತ್ತು. ಈಗ ಬೆಳಗಾವಿಗೆ ಆರಂಭ ಆದಂತ ಇನ್ನೊಂದು ವಂದೇ ಭಾರತ್ನಿಂದ ಇನ್ನೊಂದು ಸಿಕ್ಕಂತಾಯಿತು ಈಗ ಹುಬ್ಬಳ್ಳಿ ಜನರಿಗೆ. ಇನ್ನು ಬೆಳಗಾವಿ ಜನರಿಗಂತೂ ಭಾರಿ ಅನುಕೂಲ ಆಗಿದೆ. ಈ ವಂದೇ ಭಾರತ್ ಟ್ರೈನ್ ಇಂದ ಬೆಳಗಾವಿಯಿಂದ ಬೆಂಗಳೂರಿಗೆ ಬರುವಂತಹ ಜನರಿಗೆ ಭಾರಿ ಅನುಕೂಲ. ಬೆಳಗ್ಗೆ 5:20ಕ್ಕೆ ಹೊರಟ್ರೆ ಮಧ್ಯಾಹ್ನ 1:40ಕ್ಕೆ ಬೆಂಗಳೂರಿಗೆ ಬಂದ್ಬಿಡ್ತೀರಿ ನೀವು. ಇಲ್ಲಿ ಮಧ್ಯಾಹ್ನ 2 ಗಂಟೆ ಕೂತ್ಕೊಂಡ್ರೆ ರಾತ್ರಿ 10 ಗಂಟೆಗೆ ಬೆಳಗಾವಿನೇ. ಇಷ್ಟೆಲ್ಲ ಅನುಕೂಲ ಆಗುವಂತಹ ಒಂದು ವಿಶೇಷವಾದ ವಂದೇ ಭಾರತ್ ಎಕ್ಸ್ಪ್ರೆಸ್ ಟ್ರೈನ್ಗೆ ಪ್ರಧಾನಿ ಮೋದಿ ಅವರು
ಬೆಂಗಳೂರಿನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ನಗರ ರೈಲ್ವೆ ನಿಲ್ದಾಣದಿಂದ ಹಸಿರು ನಿಶಾನೆಯನ್ನ ತೋರಿರುವ ದೃಶ್ಯಗಳನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಇದರ ಜೊತೆಗೆ ಇನ್ನೂ 2 ವಂದೇ ಭಾರತ್ ಟ್ರೈನ್ಗಳಿಗೂ ಕೂಡ ಚಾಲನೆ ಸಿಕ್ಕಿದೆ. ಇನ್ ನೆಕ್ಸ್ಟ್ ಏನು ಅಂತಂದ್ರೆ ಇಲ್ಲಿಂದ ನೇರವಾಗಿ ಪ್ರಧಾನಿ ಮೋದಿ ಅವರು ಬೈ ರೋಡ್ ರಾಗಿಗುಡ್ಡ ಮೆಟ್ರೋ ಸ್ಟೇಷನ್ಗೆ ಹೋಗ್ಲಿಕ್ಕಿದ್ದಾರೆ. ರಾಗಿಗುಡ್ಡ ಮೆಟ್ರೋ ಸ್ಟೇಷನ್ಗೆ ಹೋಗಿ ಅಲ್ಲಿ ಹಳದಿ ಲೈನ್ ಮೆಟ್ರೋ ಮಾರ್ಗಕ್ಕೆ ಚಾಲನೆಯನ್ನ ನೀಡಲಿಕ್ಕಿದ್ದಾರೆ. ಬೆಂಗಳೂರಿಗರ ಬಹು ನಿರೀಕ್ಷಿತ ಬಹುವರ್ಷಗಳ ಕನಸು ಇವತ್ತು ನನ್ನ ಸಾಗ್ತಾ ಇದೆ. ಪ್ರಧಾನಿ ಮೋದಿಯವರು ಉದ್ಘಾಟನೆ ಮಾಡಿದ ನಂತರ ಮೆಟ್ರೋದಲ್ಲಿಯೇ ಸಂಚಾರ ಮಾಡಲಿಕ್ಕಿದ್ದಾರೆ 1 ಗಂಟೆ ಕಾಲ. ಪ್ರಧಾನಿ ಮೋದಿಯವರ ಜೊತೆಗೆ 117 ಜನ ಇರ್ತಾರೆ ಮೆಟ್ರೋದಲ್ಲಿ. ಲೋಕೋ ಪೈಲಟ್ ವಿನೂತಾ ಅವರು ಪ್ರಧಾನಿ ಮೋದಿಯವರು ಸಂಚರಿಸುವ ಮೆಟ್ರೋನ ಚಲಾಯಿಸಲಿಕ್ಕಿದ್ದಾರೆ. ಹಬ್ಬದ ಸಂಭ್ರಮ ಮನೆ ಮಾಡಿದ ಬೆಂಗಳೂರಿನಲ್ಲಿ ಅಸಂಖ್ಯಾತ ಕಾರ್ಯಕರ್ತರು, ಬಿಜೆಪಿಯ ಕಾರ್ಯಕರ್ತರು, ಎಲ್ಲೆಡೆ ಕೇಸರಿಮಯ ಬಿಜೆಪಿ ಬಾವುಟಗಳು ರಾರಾಜಿಸ್ತಾ ಇವೆ. ಪ್ರಧಾನಿ ಮೋದಿ ಅವರನ್ನ ಹತ್ತಿರದಿಂದ ನೋಡೋದಕ್ಕೆ ಜನ ಕಾತರದಿಂದ ಕಾಯ್ತಾ ಇದ್ದಾರೆ. ಈಗ ಪ್ರಧಾನಿ ಮೋದಿ ಅವರು ನಿರ್ಗಮಿಸ್ತಾ ಇರುವಂತಹ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ರೈಲ್ವೆ ಸ್ಟೇಷನ್ ನಿಂದ ಪ್ರಧಾನಿ ಮೋದಿ ಅವರು ನಿರ್ಗಮಿಸುತ್ತಿರುವಂತಹ ದೃಶ್ಯಗಳಿದು. ಇಲ್ಲಿಂದ ನೇರವಾಗಿ ರಾಗಿಗುಡ್ಡ ಮೆಟ್ರೋ ಸ್ಟೇಷನ್. ಪ್ರಧಾನಿ ಮೋದಿ ಅವರು ಮೆಜೆಸ್ಟಿಕ್ನಿಂದ ನೇರವಾಗಿ ರಾಗಿಗುಡ್ಡ ಮೆಟ್ರೋ ಸ್ಟೇಷನ್ಗೆ ಹೋಗ್ತಾರೆ. ನೋಡಿ, ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇರುವಂತಹದ್ದು ಪ್ರಧಾನಿ ಮೋದಿ ಅವರು ಮೆಜೆಸ್ಟಿಕ್ನಿಂದ ಈಗ ವಾಪಸ್ ಟುವರ್ಡ್ಸ್ ರಾಗಿಗುಡ್ಡ. ರಾಗಿಗುಡ್ಡ ಹೇಗೆ ನೋಡಿ, ಪ್ರಧಾನಿ ಮೋದಿಯವರು ಸಂಚರಿಸುವಂತಹ ರಸ್ತೆಯ ಎರಡೂ ಬದಿಯಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿ ಜನರನ್ನ ತಡೆದಿದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರು ನೆರೆದಿದ್ದಾರೆ. ಪ್ರಧಾನಿ ಮೋದಿ ಅವರನ್ನ ಕಣ್ತುಂಬಿಕೊಂಡು ಸಂತಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಲಾಲ್ಬಾಗ್ ಮೇನ್ ರೋಡ್ ಮೂಲಕ ಪ್ರಧಾನಿ ಮೋದಿ ಅವರು ರಾಗಿಗುಡ್ಡವನ್ನ ತಲುಪಲಿಕ್ಕಿದ್ದಾರೆ. ಪ್ರೋಟೋಕಾಲ್ ವೆಹಿಕಲ್ಸ್, ಜಾಮರ್ ವೆಹಿಕಲ್ಸ್, ಆಂಬ್ಯುಲೆನ್ಸ್ ಸೇರಿದಂತೆ ಎಷ್ಟೊಂದು ವಾಹನಗಳು ಪ್ರಧಾನಿ ಮೋದಿ ಅವರಿಗೆ ಫಾಲೋ ಮಾಡ್ತಾ ಇದ್ದಾರೆ. ನೋಡಿ, 10,000 ಪೊಲೀಸರ ನಿಯೋಜನೆಯನ್ನ ಮಾಡಲಾಗಿದೆ ಭದ್ರತೆ ಉದ್ದಕ್ಕೂ. ಸಾಲುಗಟ್ಟಿ ವಾಹನಗಳು ಹೋಗ್ತಾ ಇರುವಂತಹ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ರಿ. ಈಗ ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದಿಂದ ಪ್ರಧಾನಿ ಮೋದಿ ಅವರು ಈ ವಂದೇ ಭಾರತ್ ಟ್ರೈನ್ಗಳಿಗೆ ಹಸಿರು ನಿಶಾನೆಯನ್ನ ತೋರಿಸಿ ಅಲ್ಲಿಂದ ನಿರ್ಗಮಿಸಿದ್ದಾರೆ. ರಾಗಿಗುಡ್ಡಕ್ಕೆ ಪ್ರಧಾನಿ ಮೋದಿ ಅವರು ಬರ್ತಾ ಇರುವಂತದ್ದು. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ ನಿಂದ ಪ್ರಧಾನಿ ಮೋದಿ ಅವರು ರಾಗಿಗುಡ್ಡ ಮೆಟ್ರೋ ಸ್ಟೇಷನ್ಗೆ ಬರ್ತಾ ಇರುವಂತಹ ದೃಶ್ಯಗಳನ್ನು ತಾವು ನೋಡ್ತಾ ಇದ್ದೀರಿ.